ತುಮಕೂರಿನಲ್ಲಿಂದು ಗುರು ಶಿಷ್ಯರ ಜಂಟಿ ಪ್ರಚಾರ ನಡೆಯಲಿದೆ. ತುಮಕೂರಿನಲ್ಲಿ ಎಚ್ಡಿಡಿ ಪರ ಸಿದ್ದರಾಮಯ್ಯ ಮತಯಾಚನೆ ಮಾಡಲಿದ್ದಾರೆ. ಡಿಸಿಎಂ ಪರಮೇಶ್ವರ್, ಸಚಿವ ಎಸ್ಆರ್ ಶ್ರೀನಿವಾಸ್, ಸಿಎಂ ಇಬ್ರಾಹಿಂ ಸಹ ಭಾಗಿಯಾಗಲಿದ್ದಾರೆ. ಬೆಳಿಗ್ಗೆ 10 ಗಂಟೆಗೆ ತಿಪಟೂರಿನಲ್ಲಿ ಉಪ್ಪಾರ ಮುಖಂಡರ ಜೊತೆ ಸಭೆ ನಡೆಯಲಿದೆ. ಮಧ್ಯಾಹ್ನ ಚಿಕ್ಕನಾಯಕನಹಳ್ಳಿಯಲ್ಲಿ ಸಾರ್ವಜನಿಕ ಸಭೆ ನಡೆಯಲಿದೆ. ಸಂಜೆ ಮಧುಗಿರಿಯಲ್ಲಿ ಬೃಹತ್ ಸಮಾವೇಶದಲ್ಲಿ ಭಾಗಿಯಾಗಲಿದ್ದಾರೆ. ಗುರು ಶಿಷ್ಯರ ಪ್ರಚಾರದಲ್ಲಿ ರೆಬಲ್ಸ್ ಭಾಗಿಯಾಗ್ತಾರಾ ಅನ್ನುವಂಥದ್ದೇ ಸದ್ಯಕ್ಕಿರುವಂತ ಕುತೂಹಲ. ಎಚ್ಡಿಡಿ ಪರ ಮುಧನ್ಮೇಗೌಡರಾಗಿರಬಹುದು, ಕೆಎನ್ ರಾಜಣ್ಣ ಆಗಿರಬಹುದು, ಪ್ರಚಾರವನ್ನ ಮಾಡ್ತಾರಾ? ಅವ್ರು ಏನೇ ನಾಮಿನೇಷನ್ ಹಿಂದಕ್ಕೆ ತೆಗೆದುಕೊಂಡಿದ್ರು ಕೂಡ ಸಾಕಷ್ಟು ಅಸಮಾಧಾನ ಅವ್ರಿಗಿರುವಂಥದ್ದು. ಸೊ ಅದೆಲ್ಲವನ್ನ ಮರೆತು ಮೈತ್ರಿ ಅಭ್ಯರ್ಥಿಯ ಗೆಲುವಿಗಾಗಿ ಶ್ರಮಿಸ್ತಾರಾ ಅನ್ನುವಂಥದ್ದು ಸದ್ಯಕ್ಕಿರುವಂಥ ಕುತೂಹಲ. ಎಚ್ಡಿಡಿ ಪರ ಮುಧನ್ಮೇಗೌಡ, ಕೆಎನ್ ರಾಜಣ್ಣ ಪ್ರಚಾರ ಮಾಡ್ತಾರಾ ಅನ್ನುವಂಥ ಕುತೂಹಲ ಇದೆ. ತುಮಕೂರಿನಲ್ಲಿ ಇಂದು ಗುರು ಶಿಷ್ಯರ ಜಂಟಿ ಪ್ರಚಾರ ನಡೆಯಲಿದೆ. ದೇವೇಗೌಡರ ಪರವಾಗಿ ಸಿದ್ದರಾಮಯ್ಯ ಮತಯಾಚನೆ ಮಾಡಲಿದ್ದಾರೆ. ಸಿದ್ದರಾಮಯ್ಯನವರ ಮಾತಿಗೆ ಬೆಲೆ ಕೊಟ್ಟು ಮುಧನ್ಮೇಗೌಡ ಆಗಿರಬಹುದು, ಕೆಎನ್ ರಾಜಣ್ಣ ಆಗಿರಬಹುದು ಪ್ರಚಾರಕ್ಕೆ ಆಗಮಿಸ್ತಾರಾ ಅನ್ನುವಂತಹ ಕುತೂಹಲ ಇದೆ. ಇನ್ನು ಚಿಕ್ಕನಾಯಕನಹಳ್ಳಿಯಲ್ಲಿ ಸಾರ್ವಜನಿಕ ಸಭೆ ಕೂಡ ನಡೆಯಲಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಯೋಗೇಶ್. ಇವತ್ತು ಗುರು ಶಿಷ್ಯರ ಜಂಟಿ ಪ್ರಚಾರ ತುಮಕೂರಿನಲ್ಲಿ ನಡೆಯುವಂಥದ್ದು. ಸೊ ಏನು ಇವತ್ತಿನ ಪ್ರಚಾರ ಕಾರ್ಯಕ್ರಮದ ಹೈಲೈಟ್ಸ್? ಇರುವಂತಹ ಸಾಕಷ್ಟು ಕುತೂಹಲ ಅಂತಂದ್ರೆ ರೆಬಲ್ಸ್ ಈ ಒಂದು ಪ್ರಚಾರ ಕಾರ್ಯದಲ್ಲಿ ಭಾಗಿಯಾಗ್ತಾರಾ ಅಂತ. ಸಿದ್ದರಾಮಯ್ಯ ದೇವೇಗೌಡರ ಪರವಾಗಿ ಒಂದು ಮತಯಾಚನೆ ಮಾಡ್ತಾರೆ. ಮೊದಲು ತುಮಕೂರಿನ ತಿಪಟೂರಿನ ಕ್ಷೇತ್ರದಿಂದ ಆರಂಭ ಆಗುವ ಬೆಳಗ್ಗೆ 11 ಗಂಟೆಗೆ ಸಭೆ ಆರಂಭ ಆಗುತ್ತೆ. ಅದಾದ ನಂತರ ಮಧ್ಯಾಹ್ನದ ವೇಳೆಗೆ ಚಿಕ್ಕನಾಯಕನಹಳ್ಳಿ, ಸಂಜೆ 4:30ಕ್ಕೆ ಮಧುಗಿರಿಯಲ್ಲಿ ಒಂದು ಕಾರ್ಯಕ್ರಮ ನಡೆಯುತ್ತೆ. ಈ ಮಧುಗಿರಿಯಲ್ಲಿ ಅಂತಕ್ಕಂಥ ಕಾರ್ಯಕ್ರಮಕ್ಕೆ ಈಗಾಗಲೇ ಕೆಎನ್ ರಾಜಣ್ಣ ಜೆಡಿಎಸ್ ಮೈತ್ರಿ ಅಂದ್ರೆ ದೇವೇಗೌಡರಿಗೆ ಮತವನ್ನು ಹಾಕ್ಬೇಕಂತ ಈಗಾಗಲೇ ಪ್ರತ್ಯೇಕವಾಗಿ ನಡೆದ ಸಭೆಯಲ್ಲಿ ಮನವಿ ಮಾಡಿಕೊಂಡಿದ್ರು. ಅವತ್ತು ಕೂಡ ಕಾರ್ಯಕರ್ತರು ಅದಕ್ಕೆ ಒಪ್ಪಿರಲಿಲ್ಲ. ಆದ್ರೆ ನಾವೆಲ್ಲ ಸೇರ್ತಾ ಇದೀವಿ, ನೀವು ಬಂದು ಸಭೆಯಲ್ಲಿ ಪಾಲ್ಗೊಂಡು ಮತ ಹಾಕ್ಬೇಕು ಮತ್ತೆ ಪ್ರಚಾರ ಮಾಡ್ಬೇಕು ಅಂತ ಹೇಳಿದ್ರು. ಹಾಗಾಗಿ ಇವತ್ತು ಮುದ್ದನ್ಮೇಗೌಡರ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳೋದು ಪ್ರಮುಖವಾಗಿ ಒಂದು ಆಕರ್ಷಣೆ. ಮತ್ತೆ ಅವರು ಪಾಲ್ಗೊಳ್ಳೋದ್ರಿಂದ ಸಾಕಷ್ಟು ಮತಗಳು ಮಧುಗಿರಿ ಮತ್ತೆ ತುಮಕೂರು ಗ್ರಾಮಾಂತರದಲ್ಲಿ ಮತಗಳು ಬೀಳೋ ಒಂದು ಸಾಧ್ಯತೆ ಲೆಕ್ಕಾಚಾರಗಳು ಇದೆ. ಹಾಗಾಗಿ ಎಲ್ಲವೂ ಭಿನ್ನಮತ ಶಮನ ಆಗಿದೆ ಎನ್ನೋ ರಾಜಣ್ಣ ಅವರು ಕೂಡ ಒಪ್ಕೊಂಡಿದ್ದಾರೆ. ಹಾಗಾಗಿ ಇವತ್ತು ಮುದ್ದನ್ಮೇಗೌಡರು 4:30ಕ್ಕೆ ನಡೆದ ಮಧುಗಿರಿಗೆ ಒಂದು ಕಾರ್ಯಕ್ರಮ ಪಾಲ್ಗೊಂಡ್ರೆ ಒಂದು ಹಂತಕ್ಕೆ ದೇವೇಗೌಡರಿಗೆ ಬಲ ಸಿಕ್ತಂಗೆ ಆಗುತ್ತೆ. ಹಾಗಾಗಿ ಇವತ್ತು ಏನು 4:30ಕ್ಕೆ ನಡೀತಾ ಅದು ಪ್ರಮುಖವಾಗಿ ಜಿಲ್ಲೆಯಲ್ಲಿ ಸಾಕಷ್ಟು ಮಹತ್ವವನ್ನು ಪಡ್ಕೊಂಡಿರೋ ಸಭೆ ಅಂತ ಕೂಡ ಹೇಳಲಾಗ್ತಾ ಇದೆ. ಲಿಖಿತ, ಓಕೆ, ಧನ್ಯವಾದ ಮಾಹಿತಿಗಾಗಿ ಯೋಗೇಶ್.